ಶ್ರೀ ಗುರುಭ್ಯೋ ನಮಃ. ನೆನ್ನಿನ ಸಂಚಿಕೆಯಲ್ಲಿ ಏನ್ ತಿಳ್ಕೊಂಡ್ವಿ? ಒಬ್ಬ ಗ್ರಾಮ ಮುಖ್ಯಸ್ಥ ಅವನಿರೋ ಜಾಗಕ್ಕೆ ವಿವಾಹ ಮಂಟಪಕ್ಕೆ ಸುನಂದ ಅನ್ನುವಂತ ಒಬ್ಬ ಬ್ರಾಹ್ಮಣ ಬರ್ತಾನೆ. ಅಲ್ಲೇ ಉಳ್ಕೋತಾನೆ. ಆ ಧರ್ಮಛತ್ರದಲ್ಲಿ ಬಂದೋರ್ನೆಲ್ಲ ರಾಕ್ಷಸ ತಿಂತಾ ಇರ್ತಾನೆ. ಕೊನೆಗೊಂದಿನ ಗ್ರಾಮದ ಮುಖ್ಯಸ್ಥ ಯಾರಿರ್ತಾನೆ ಅವರ ಮಗನ ಸ್ನೇಹಿತ ಕೂಡ ಅಲ್ಲಿ ಬಂದು ಉಳ್ಕೊಂಡಿರ್ತಾನೆ. ಮಗನ್ನ ಸ್ನೇಹಿತನ್ನ ಉಳಿಸೋದಕ್ಕೆ ಅಂತ ಮಗ ಅಲ್ಲಿಗೆ ಹೋದಾಗ ಮಗನ ಜೊತೆಗೆ ಸ್ನೇಹಿತ ಇಬ್ರನ್ನು ತಿಂದ್ಬಿಡ್ತಾನೆ ರಾಕ್ಷಸ. ಆಗ ಅಯ್ಯೋಯ್ಯೋ ನನ್ನ ಮಗನ್ ತಿಂದ್ಬಿಟ್ಟಿಯಲ್ಲಪ್ಪ ನೀನು ಅಂತ ಗ್ರಾಮದ ಮುಖ್ಯಸ್ಥ ಹೇಳಿದಾಗ ಒಂದು ಉಪಾಯ ಹೇಳ್ತೀನಿ. ಯಾರು ಗೀತೆ 11ನೇ ಅಧ್ಯಾಯವನ್ನ ದಿನಾ ಪಠಣೆ ಮಾಡ್ತಾರೋ ಅವರಿಂದ ನಿನ್ನ ಮಗ ಮಾತ್ರ ಅಲ್ಲ, ನಾನು ಇದುವರೆಗೂ ಯಾರ್ಯಾರನ್ನೆಲ್ಲ ತಿಂದೆ ಅವರೆಲ್ಲ ಬದುಕ್ತಾರೆ ಅಂತ ರಾಕ್ಷಸ ಹೇಳ್ತಾನೆ. ಆಗ ಇವನು ರಾಕ್ಷಸನ್ನ ಕೇಳ್ತಾನಂತೆ ಗ್ರಾಮ ಮುಖ್ಯಸ್ಥ, ವಿಲೇಜ್ ಹೆಡ್, ಅಲ್ಲಪ್ಪ ಗೀತೆ 11ನೇ ಅಧ್ಯಾಯಕ್ಕೆ ಅಂಥದ್ದೇನಿದೆ ಮಹಾತ್ಮ್ಯ? ಅದೇನ್ ಅಷ್ಟೊಂದು ಇಂಪಾರ್ಟೆಂಟು? ಅಂದ್ರೆ ಸತ್ತವರೆಲ್ಲ ಬದುಕ್ಬಿಟ್ಟು ಬರ್ತಾರೆ ಅಂತಂದ್ರೆ ಏನ್ ಆಶ್ಚರ್ಯ ಅಂತ ಹೇಳಿದಾಗ ರಾಕ್ಷಸ ಹೇಳ್ತಾನಂತೆ, ಹಿಂದೆ ಒಂದು ಹದ್ದು ಇತ್ತು. ಹದ್ದು ಅಂದ್ರೆ ಈಗಲ್, ಆಯ್ತಾ? ಅದೇನ್ ಮಾಡ್ತಾ ಇದೆ, ಗಗನ ಮಾರ್ಗದಲ್ಲಿ ಹಾರ್ತಾ ಇರುತ್ತೆ. ಇನ್ನೇನ್ ಮಾಡತ್ತೆ, ಹಕ್ಕಿಗಳೆಲ್ಲ ಹಾರೋತ್ತಾನೆ, ಸ್ಕೈಯಲ್ಲಿ ಹಾರ್ತಾ ಇರುತ್ತಂತೆ. ಅದು ಹಾರ್ಬೇಕಾದ್ರೆ ಏನಾಯ್ತಂತೆ, ಅದ್ರ ಕೊಕ್ಕು ಅಂದ್ರೆ ಬೀಕ್, ಆ ಕೊಕ್ಕಿಂದ ಒಂದು ಮೂಳೆ ಪೀಸು ಕೆಳಗಡೆ ಬಿದ್ಬಿಡ್ತಂತೆ. ಕೆಳಗಡೆ ಒಂದು ಪಾಂಡ್ ಇತ್ತಂತೆ. ಆ ಪಾಂಡ್ಗೆ ಏನಾಯ್ತು, ಮೂಳೆ ಪೀಸ್ ಬಿದ್ಬಿಡ್ತು. ತಕ್ಷಣ ಒಬ್ಬ ಜ್ಞಾನಿ ಇರ್ತಾರಂತೆ ಅಲ್ಲಿ. ಜ್ಞಾನಿ ಅಂದ್ರೆ ಏನು? ತಿಳಿದವರು. ಭಗವಂತನ ಬಗ್ಗೆ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ. ಅವ್ರಿಗೆ ಹಿಂದೇನಾಗತ್ತೆ, ಮುಂದೇನಾಗತ್ತೆ, ಈಗೇನಾಗ್ತಿದೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗೊತ್ತಾಗತ್ತೆ, ಆಯ್ತಾ? ಮೇಲ್ಗಡೆಯಿಂದ ಹದ್ದು ಹಾರ್ತಾ ಇರುತ್ತೆ. ಅದ್ರ ಕೊಕ್ಕಲ್ಲಿ ಒಂದು ಮೂಳೆ ಪೀಸ್ ಇರುತ್ತೆ. ಆ ಮೂಳೆ ಪೀಸು ಕೆಳಗಡೆ ಪಾಪ ಹೇಗೋ ಬಿದ್ದು ಹೋಗುತ್ತೆ. ಅಲ್ಲಿ ಒಂದು ಪಾಂಡ್ ಒಳಗಡೆ ಆ ಮೂಳೆ ಪೀಸ್ ಬೀಳುತ್ತೆ. ಬಿದ್ದ ತಕ್ಷಣ ಒಬ್ಬ ಮಹಾಜ್ಞಾನಿ ನೋಡ್ತಾನೆ. ಅವನಿಗೆ ಗೊತ್ತಾಗತ್ತೆ ಮೂಳೆ ಪೀಸ್ ಈಸ್ ನಾಟ್ ಅನ್ ಆರ್ಡಿನರಿ ಬೋನ್ ಪೀಸ್ ಅಂತ. ತಕ್ಷಣ ಅವನೇನ್ ಮಾಡ್ತಾನೆ, ಇದು ಮಹಾತೀರ್ಥ ಆಗೋಯ್ತು. ಈಗ ಗಂಗೆ ಯಮುನೆ ತರ, ತ್ರಿವೇಣಿ ತರ ಎಲ್ಲ ಮಹಾತೀರ್ಥ ಆಗೋಯ್ತು ಅಂದ್ಕೊಂಡು ಏನ್ ಮಾಡ್ತಾನೆ, ಪ್ಯೂರೆಸ್ಟ್ ಆಫ್ ದ ಪ್ಯೂರ್ ಆಗ್ಬಿಡ್ತದೀಗ ಕೊಳ. ಆರ್ಡಿನರಿ ಪಾಂಡ್ ಎಲ್ಲೋ ಇದ್ದಿದ್ದು. ತಕ್ಷಣ ಸ್ನಾನ ಮಾಡ್ಬಿಡ್ತಾನಂತೆ ಆ ಜ್ಞಾನಿಯಲ್ಲಿ. ಸ್ನಾನ ಮಾಡಿ ಪಿತೃತರ್ಪಣಗಳನ್ನೆಲ್ಲ ಕೊಡ್ತಾನೆ. ಜನರಿಗೆಲ್ಲ ಅವನು ಹೇಳ್ತಾನಂತೆ, ನೋಡ್ರಪ್ಪ, ಇವತ್ತಿಂದ ಈ ಕೊಳ ಇಂಥ ತೀರ್ಥ ಆಗಿದೆ ಇದು, ಯಾರು ಟೈಮ್ ವೇಸ್ಟ್ ಮಾಡ್ಕೊಂಬೇಡಿ, ಬನ್ನಿ ಬನ್ನಿ ಬೇಗ ಸ್ನಾನ ಮಾಡ್ಬಿಡಿ ಇದ್ರಲ್ಲಿ ಅಂತ ಹೇಳ್ತಾನಂತೆ. ಜನ ಅನ್ಕೋತಾರೆ ಯೂಶುವಲ್ ಆಗಿ ಬೋನ್ ಅಂದ್ರೆ ಅನ್ಟಚಬಲ್, ಅದು ಅಂದ್ರೆ ಅದನ್ನ ಮುಟ್ಟಿದ್ರೆ ಸ್ನಾನ ಮಾಡ್ಬೇಕು ಹಂಗೆ. ಅಂಥದ್ರಲ್ಲಿ ಯಾವುದೋ ಮೂಳೆ ಪೀಸ್ ಬಿದ್ದಿದೆ, ಅದನ್ನ ನೋಡಿದ್ರೆ ಕೊಳಾನ ತೀರ್ಥ ಅಂತ ಹೇಳ್ತಾ ಇದ್ದೀರಲ್ಲ ನೀವು, ಹೇಗೆ ಅಂತಂದ್ರೆ ಆ ಮುನಿಗಳು ಹೇಳ್ತಾರಂತೆ, ಒಬ್ಬ ಜಿತೇಂದ್ರಿಯನಾಗಿರುವಂತಹ ಬ್ರಾಹ್ಮಣ ಇರ್ತಾನೆ. ಜಿತೇಂದ್ರಿಯ ಅಂದ್ರೆ ಸೆನ್ಸ್ ಕಂಟ್ರೋಲ್ ಇರೋ ಅಂತವನು ಅಂತ. ಅಂದ್ರೆ ಅವನ ಇಂದ್ರಿಯಗಳ ಮೇಲೆ ಅವನ್ ಕಂಟ್ರೋಲು. ಕಣ್ಣೇನೋ ಕೇಳುತ್ತೆ ಅಂತ ಮಾಡೋದು, ಕಿವಿ ಏನೋ ಕೇಳುತ್ತೆ ಅಂತ ಕಿವಿ ಹೇಳ್ದಂಗೆ ಕೇಳೋದು, ಅದೆಲ್ಲ ಮಾಡ್ತಾ ಇರ್ಲಿಲ್ವಂತೆ. ಅವನಿಗೆ ತುಂಬಾ ಮೈಂಡ್ ಕಂಟ್ರೋಲ್ ಅನ್ನುವಂಥದ್ದು ಇತ್ತು. ಮೈಂಡ್ ಕಂಟ್ರೋಲ್ ಬಂತು ಅಂದ್ರೆ ಸೆನ್ಸಸ್ಗಳು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಬರುತ್ತೆ, ಆಯ್ತಾ? ಮೈಂಡ್ ಅನ್ನು ಕಂಟ್ರೋಲ್ ಮಾಡೋದು ಯಾವುದು? ಇಂಟೆಲಿಜೆನ್ಸ್, ಬುದ್ಧಿ. ಅದಕ್ಕೆ ಹೇಳಲ್ವಾ, ನಿನ್ ಬುದ್ಧಿ ಎಲ್ಲ ಹಾಳಾಗೋಗಿತ್ತು ಅಂತಾರೆ. ನಿನ್ ಮನಸ್ಸೆಲ್ಲ ಹಾಳಾಗೋಗಿತ್ತು ಅನ್ನಲ್ಲ, ನಿನ್ ಬುದ್ಧಿ ಎಲ್ಲ ಹಾಳಾಗೋಗಿತ್ತು ಅಂತಾರೆ. ಯಾಕೆ ಅಂದ್ರೆ ಬುದ್ಧಿ ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ, ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾದ್ರೆ ನಮ್ಗೆ ಯಾವ್ದು ಚೆನ್ನಾಗಿರ್ಬೇಕು? ಬುದ್ಧಿ ಅನ್ನೋದು ಚೆನ್ನಾಗಿರ್ಬೇಕು. ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್ ಅನ್ನೋದು ಗೊತ್ತಿರೋದು ಮಾತ್ರ ಅಲ್ಲ, ಇಂಪ್ಲಿಮೆಂಟ್ ಕೂಡ ಮಾಡಬೇಕು. ಅದಕ್ಕೆ ಅನುಸಂಧಾನ ಪೂರ್ವಕವಾಗಿ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ರಪ್ಪ. ಎಲ್ರು ಹೇಳ್ತೀರಾ ಸ್ಕ್ರೀನ್ ಟೈಮ್ ಈಸ್ ಬ್ಯಾಡ್ ಅಂತ, ಬಟ್ ಹೂ ಈಸ್ ಪ್ರಾಕ್ಟಿಕಲಿ ಅಪ್ಲೈಯಿಂಗ್ ದಟ್ ಇನ್ ಲೈಫ್? ಎಸ್, ಇಟ್ ಈಸ್ ಬ್ಯಾಡ್, ಐ ಮಸ್ಟ್ ಅವಾಯ್ಡ್ ಅಂತ ಯಾರಾದ್ರೂ ಹೇಳ್ತೀರಾ? ರೂಲ್ಸ್ ಎಲ್ರಿಗೂ ಗೊತ್ತಿರೋದೆ. ಆದ್ರೆ 4 ಗಂಟೆಗೆ ನಾವು ರೋಡ್ಗೆ ಹೋಗ್ತೀವಲ್ಲ, ಕೆಲವೊಂದ್ಸರಿ 4 ಗಂಟೆ ಬೆಳಗಿನ ಜಾಮ 4:15 ಹೋದ್ರೆ ಸಿಗ್ನಲ್ ಕಾಯೋದೇ ಇಲ್ಲ. ಪೊಲೀಸ್ ನಿಂತಿದ್ದಾಗ ಮಾತ್ರ ನಮಗ್ ಸಿಗ್ನಲ್ ಕಾಣಿಸೋದು. ಸಿಗ್ನಲ್ಗೆ ಕಾಯ್ದೆ ಸಿಗ್ನಲ್ ಎಷ್ಟು ಸರಿ ಜಂಪ್ ಮಾಡಲ್ವಾ ನಾವು? ಅರ್ಲಿ ಮಾರ್ನಿಂಗು ಪೊಲೀಸೇ ಇಲ್ಲ, ವೆಹಿಕಲ್ಸ್ ಇಲ್ಲ, ಆ ಕಡೆಯಿಂದ ಯಾವುದು ಬರ್ತಾ ಇಲ್ಲ. ಗ್ರೀನ್ ಕೊಟ್ಟಿರ್ತಾರೆ ಬಟ್ ಅಲ್ಲಿಂದ ವೆಹಿಕಲ್ಸೇ ಬರ್ತಾ ಇರಲ್ಲ, ತುಂಬಾ ಅರ್ಲಿ ಮಾರ್ನಿಂಗ್ ಅಲ್ವಾ? ನಾವೇನ್ ಮಾಡ್ಬಿಡ್ತೀವಿ, ಕ್ರಾಸ್ ಮಾಡ್ಬಿಡ್ತೀವಿ. ಎಸ್ ಆರ್ ನೋ? ಆ ತರ ಎಲ್ಲ ಮಾಡಂಗಿಲ್ಲ. ಕಾಯ್ಕೊಂಡು ನಿಂತ್ಕೋಬೇಕು. 30 ಸೆಕೆಂಡ್ಸ್ ಆದ್ರೆ 30 ಸೆಕೆಂಡ್ಸ್ ವಿ ಹ್ಯಾವ್ ಟು ವೇಟ್ ಅಲ್ವಾ? ರೂಲ್ಸ್ ಈಸ್ ರೂಲ್ಸ್ ಆಲ್ವೇಸ್. ಅದಕ್ಕೆ ಪೊಲೀಸ್ ಇದ್ದಾಗ ಮಾತ್ರ ರೂಲ್ಸು, ಪೊಲೀಸ್ ಇಲ್ದೇ ಇರ್ಬೇಕಾದ್ರೆ ನಾನು ತಪ್ಪಿಸ್ಕೊಂಡು ಹೊಟ್ಟೋಗ್ತೀನಿ. ನೋ, ದಟ್ ಈಸ್ ನಾಟ್ ದ ಗುಡ್ ವೇ ಆಫ್ ಪ್ರಾಕ್ಟೀಸ್.
ಆಯ್ತಾ? ಅದಕ್ಕೆ ಇವ್ರು ಹೇಳ್ತಾರಂತೆ, ಒಬ್ಬ ಜಿತೇಂದ್ರಿಯನಾಗಿರುವಂತಹ ಬ್ರಾಹ್ಮಣ ಪ್ರತಿದಿನ 3 ಸಂಧ್ಯಾ ಕಾಲದಲ್ಲಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, 3 ಹೊತ್ತು, ಒಂದೊತ್ತಲ್ಲ 3 ಹೊತ್ತು ಕೂಡ ಗೀತೆ 11ನೇ ಅಧ್ಯಾಯವನ್ನ ಹೇಳ್ತಾ ಇದ್ದ. ಒಂದಿನ ಏನಾಯ್ತು, ಅವನನ್ನ ಒಬ್ರು ಯಾರೋ ರಾಬ್ರರ್ಸ್, ದರೋಡೆ ಮಾಡುವಂತವ್ರು ಕೊಂದ್ಬಿಟ್ರಂತೆ. ಹದ್ದಿನ ಬಾಯಿಂದ ಜಾರ್ ಬಿತ್ತಲ್ಲ ಮೂಳೆ ತುಂಡು, ಅದು ಆ ಬ್ರಾಹ್ಮಣಂದು. ಅದಕ್ಕೋಸ್ಕರನೇ ಇವತ್ತು ಈ ಕೊಳ ಅನ್ನುವಂಥದ್ದು ದಿವ್ಯ ತೀರ್ಥ ಆಯ್ತು. ಮೂಳೆ ಸಾಮಾನ್ಯ ಅಲ್ಲ. ಯಾದವೇಂದ್ರರು ಅಂತ ಬರ್ತಾರೆ ಒಬ್ಬ ಯತಿಗಳು. ಯಾದವೇಂದ್ರರು ಭಾಗವತವನ್ನ ಹೇಗೆ ಅವರು ಉಸಿರಾಗ್ ತಗೊಂಡಿದ್ರು ಅಂದ್ರೆ, ಯಾದವೇಂದ್ರರ ಮೂಳೆಗಳಿಂದ ಕೂಡ ಭಾಗವತ ಕೇಳ್ತಾ ಇತ್ತಂತೆ. ಯಾದವೇಂದ್ರಗೆಲ್ಲ ಅಗ್ನಿಸ್ಪರ್ಶ ಮಾಡಿ ಎಲ್ಲ ಆದ್ಮೇಲೆ ಅವ್ರ ಮೂಳೆಯಲ್ಲಿ ಭಾಗವತ. ನಾರಾಯಣ ವರ್ಮವನ್ನ ಪ್ರಾಕ್ಟೀಸ್ ಮಾಡಿ ಅನುಷ್ಠಾನ ಮಾಡಿದ್ದಂತ ಕೌಶಿಕ ಬ್ರಾಹ್ಮಣ, ಅವನ್ ಮೇಲೆ ಒಬ್ಬ ಗಂಧರ್ವ ಏರ್ಪ್ಲೇನ್ ಅಲ್ಲಿ ಹೋಗ್ತಾ ಇದ್ರೆ ಏರ್ಪ್ಲೇನ್ ತಲ್ಕೆಳಗಾಗಿ ಬಿದ್ಬಿಟ್ನಂತೆ. ಯಾಕೆ ಅಂತ ಪಕ್ಕದಲ್ಲಿ ಯಾರೋ ಮುನಿ ಹತ್ರ ಕೇಳಿದ್ರಂತೆ, ನಾರಾಯಣ ವರ್ಮ ಪ್ರಾಕ್ಟೀಸ್ ಮಾಡಿರುವಂತ ಕೌಶಿಕ ಬ್ರಾಹ್ಮಣನ್ ಮೇಲೆ ಹೋಗಿದ್ಯಾ ನೀನು, ಅವನ್ ಮೂಳೆ ಮೇಲೆ ಹೋಗಿದ್ಯಾ ಅದಕ್ಕೋಸ್ಕರ ಅಂತ. ಅಷ್ಟು ಪವರ್ಫುಲ್ಲು ಮಂತ್ರಗಳು. ಡೋಂಟ್ ಟೇಕ್ ಇಟ್ ಆಸ್ ಆರ್ಡಿನರಿ, ಆಯ್ತಾ? ಅಂಥ ಪವರ್ಫುಲ್ ಮಂತ್ರ ಆಗಿರೋದ್ರಿಂದ, ಅಷ್ಟೆಲ್ಲ ಭಗವದ್ಗೀತೆ ಹೇಳ್ತಾ ಇದ್ದಿದ್ರಿಂದ 3 ಹೊತ್ತು 11ನೇ ಅಧ್ಯಾಯ, ಅವನು ಮೂಳೆಗೂ ಕೂಡ ಆ ಶಕ್ತಿ ಇದೆ ಅಂತ ಹೇಳತ್ತಂತೆ. ಅದನ್ನೆಲ್ಲ ಜನ ಕೇಳಿದ್ರಲ್ಲ, ದೇ ಗಾಟ್ ಕನ್ವಿನ್ಸ್ಡ್. ಯಾಕೆ? ಜ್ಞಾನಿಗಳು ಹೇಳ್ತಾ ಇದ್ದಾರೆ, ರೋಡಲ್ಲಿ ಹೋಗೋನ್ ಯಾವನೋ ಹೇಳ್ತಾ ಇರೋದಲ್ಲ. ಅಂಡ್ ಯು ಆಲ್, ನಿಮ್ಗೆಲ್ಲ ಅವರೇ ಇನ್ಫ್ಲೂಯೆನ್ಸರ್ಸ್. 10ನೇ ಕ್ಲಾಸ್ ಪಾಸ್ ಆಗಿರ್ತಾರೋ ಇಲ್ವೋ, ದೇ ಆರ್ ಇನ್ಫ್ಲೂಯೆನ್ಸರ್ಸ್ ಫಾರ್ ಯು ಆಲ್, ಅಲ್ವಾ? ಅವ್ರು ಹೇಳಿದ್ದೇ ಕೇಳಬೇಕು, ಅವ್ರ ಶೋಗಳೇ ನೋಡ್ಬೇಕು, ಅವ್ರು ಮಾಡೋ ಗೇಮ್ಗಳೇ ಆಡ್ಬೇಕು, ಅವ್ರದೇ ಮಾಡ್ಬೇಕು, ಏನಕ್ಕೂ ಪ್ರಯೋಜನ ಬರ್ದೇ ಇರೋ ಅಂತವ್ರದೆಲ್ಲ. ಆತರ ಇವ್ರು ಹಂಗಲ್ಲ, ಇವ್ರು ಬುದ್ಧಿವಂತರು ಜನಗಳು. ಜ್ಞಾನಿಗಳು ಹೇಳಿದ್ದಾರೆ ಅಂತ ಜ್ಞಾನಿಗಳ ಮಾತು ಕೇಳಿದ್ರು. ಜ್ಞಾನಿಗಳ ಮಾತು ಕೇಳಿ ಅವರೆಲ್ಲ ಸದ್ಗತಿಗೆ ಹೋಗ್ತಾರಂತೆ, ಒಳ್ಳೆ ಗತಿ ಸಿಕ್ಕತ್ತವ್ರಿಗೆ ಅಂತ ಹೇಳ್ತಾರೆ. ಯಾರು ಈ ಅಶೂರೆನ್ಸ್ ಕೊಡ್ತಾರೆ? ನನಗೂ ಕೂಡ ಗೀತೆ 11ನೇ ಅಧ್ಯಾಯದ ಪ್ರಭಾವದಿಂದಾನೇ ಮುಕ್ತಿ ಸಿಗಬೇಕಪ್ಪ. ನಾನೀಗ ರಾಕ್ಷಸ ಆಗ್ಬಿಟ್ಟಿದೀನಿ, ನನಗ್ ಮುಕ್ತಿ ಸಿಗಬೇಕು ಅಂದ್ರೆ ಗೀತೆ 11ನೇ ಅಧ್ಯಾಯ ಹೇಳಿಸು ಯಾರಾದ್ರೂ ದಿನ ಹೇಳ್ತಾ ಇರೋರ ಹತ್ರ ಅಂತ ಹೇಳ್ತಾನಂತೆ. ನನ್ನಿಂದ ತಿಂದಿದಾರಲ್ಲ ಎಲ್ಲ ನಾನ್ ತಿಂದ್ಬಿಟ್ಟಿದ್ದೀನಲ್ಲ ಆ ಜನಗಳು, ಅವ್ರಿಗೂ ಸದ್ಗತಿ ಆಗ್ಬೇಕು ಅಂತ ಹೇಳಿದಾಗ ನಾನು ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ, ಆ ಸುನಂದನ್ನ ತಿನ್ಬೇಕು ಅಂತ. ಅವನ್ ಜೊತೆ ರಾತ್ರಿ ಮಲ್ಕೊಂಡವ್ರನ್ನೆಲ್ಲ ತಿನ್ನಕಾಯ್ತು ನನಗೆ. ಸುನಂದನ್ ಮುಟ್ಟಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕಂದ್ರೆ ಅವನ್ ತುಂಬಾ ಪವರ್ಫುಲ್ ಇದ್ದಾನೆ. ಅವನು ಗೀತೆ 11ನೇ ಅಧ್ಯಾಯ ಗೊತ್ತಿದೆ ಅವನಿಗೆ. ಅಂತ ಬ್ರಾಹ್ಮಣ ಅವನು. ಅವನನ್ನ ಕರ್ಕೊಂಬ ನೀನು. ಅವನು 7 ಸರಿ ಹೇಳ್ಬೇಕು, ನೀರ್ ಮುಟ್ಕೊಂಡು ಜಲನ ಅಭಿಮಂತ್ರಿಸಿದ ಅಂದ್ರೆ ಆ ಜಲ ಅನ್ನುವಂಥದ್ದು ಮಂತ್ರ ಆಗ್ಬಿಡುತ್ತೆ. ಹೇಗೆ ಅಂದ್ರೆ, ಆ ಜಲವನ್ನ ಮುಟ್ಕೊಂಡು 7 ಸರಿ ಭಗವದ್ಗೀತೆ 11ನೇ ಅಧ್ಯಾಯ ಹೇಳ್ಬೇಕಂತೆ. ಹೇಳಿ ಅದನ್ನ ನನ್ನ ಮೇಲೆ ಪ್ರೋಕ್ಷಣೆ ಮಾಡಿದ್ರೆ ನಾನು ಮತ್ತೆ ತಿಂದವರೆಲ್ಲರೂ ಉದ್ಧಾರ ಆಗ್ತೀವಿ ಅಂತ ಹೇಳ್ತಾನಂತೆ. ಆಗ ಈ ಗ್ರಾಮದ ಹೆಡ್ ಇರ್ತಾನಲ್ಲ, ಅವನ್ ಕೇಳ್ತಾನೆ, ದಿಸ್ ಇಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಗ್ರಾಮ ಮುಖ್ಯಸ್ಥ ಅಂಡ್ ರಾಕ್ಷಸ. ಅದನ್ನ ಇವನು ನರೇಟ್ ಮಾಡ್ತಿದ್ದಾನೆ ಸುನಂದಂಗೆ. ಗ್ರಾಮ ಮುಖ್ಯಸ್ಥ ಕೇಳ್ತಾನಂತೆ, ಅಲ್ಲಪ್ಪ ನಿನಗೆ ರಾಕ್ಷಸರ ಜನ್ಮ ಯಾಕೆ ಬಂತು? ಇವನ್ ತಕ್ಷಣ ಪಾಪ ಓಡ್ಲೂ ಇಲ್ಲ, ಇವನಿಗೇನೋ ಕ್ಯೂರಿಯಾಸಿಟಿ. ಕರ್ಕೊಂಡ್ ಬರ್ಬೇಕು ತಾನೆ ಸುನಂದನ್ನ. ಇವನು ಕ್ಯೂರಿಯಾಸಿಟಿ, ನಿನಗೆ ಯಾಕೆ ರಾಕ್ಷಸ ಜನ್ಮ ಬಂತು ಅದನ್ನ ಹೇಳಿ ನೀನು ಹೋಗ್ಲಿ ಮೊದ್ಲು ಅಂತ ಹೇಳ್ತಾನಂತೆ. ಅದಕ್ಕೆ ಆ ರಾಕ್ಷಸ ಹೇಳ್ತಾನಂತೆ, ಹಿಂದೆ ಈ ಊರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಸೇಮ್ ಪ್ಲೇಸ್, ವಿವಾಹ ಮಂಟಪ. ಈ ಊರಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಅವನೇನ್ ಮಾಡ್ತಾ ಇದ್ದ, ಅಗ್ರಿಕಲ್ಚರ್ ವಾಸ್ ಹಿಸ್ ವೃತ್ತಿ, ಪ್ರೊಫೆಷನ್. ಬ್ರಾಹ್ಮಣ ಆದ್ರೆ ಬೈ ಪ್ರೊಫೆಷನ್ ಹಿ ವಾಸ್ ಅ ಅಗ್ರಿಕಲ್ಚರಿಸ್ಟ್, ರೈತ, ಫಾರ್ಮರ್, ಆಯ್ತಾ? ಒಂದಿನ ಅವನು ಹೊಲಕ್ಕೆ ಹೋಗ್ತಾ ಇದ್ನಂತೆ. ಹೊಲಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಒಂದು ರಣಹದ್ದು ಅಂದ್ರೆ ಹದ್ದುಗಳಲ್ಲೇ ತುಂಬಾ ದೊಡ್ಡದಿರುತ್ತೆ, ಆಯ್ತಾ? ಅದು ಮನುಷ್ಯರನ್ನು ಬೇಕಾದ್ರೆ ತಿನ್ಬಿಡುತ್ತೆ ಅಂತದ್ದು. ಆ ರಣಹದ್ದು ದಾರಿಲಿ ಯಾರೋ ಹೋಗ್ತಾ ಇದ್ದವನ್ನ ಕುಕ್ಕಿ ತಿಂತಾ ಇತ್ತಂತೆ. ಅವನಿಗಿನ್ನ ಜೀವ ಇದೆ, ಕುಕ್ಕಿ ತಿಂತಾ ಇದೆ. ಹೆಂಗೋ ಬಿದೋಗ್ಬಿಟ್ಟಿದ್ದಾನೆ, ಆ ಹದ್ದಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನ ಅವನು, ಆಯ್ತಾ? ಅವನ್ ಕಡೆ ಇವನಿಗೆ ಗಮನಾನೇ ಇಲ್ಲ. ಯಾರಿಗೆ? ಆ ಬ್ರಾಹ್ಮಣ ಎಲ್ಲೋ ಹೊಲದತ್ರ ಹೋಗ್ತಾ ಇದ್ನಲ್ಲ ಅವನಿಗೆ. ನೋಡ್ಬೇಕು ತಾನೆ ಆ ಕಡೆ ಈ ಕಡೆ ಏನಾಗ್ತಾ ಇದೆ ಅಂತ. ಏನು ನೋಡ್ತಾ ಇಲ್ಲ, ಅವನ್ಗೆ ಏನ್ ತಲೆ ಇತ್ತೋ ಹೋಗ್ತಾ ಇದ್ದಾನ ಅವ್ನು ಸುಮ್ನೆ. ಅದನ್ನ ದೂರದಲ್ಲಿ ಪಾಪ ಒಂದ್ ತಪಸ್ವಿಗಳು ನೋಡಿದ್ರಂತೆ. ಅವರು ದೂರದಿಂದಾನೇ ಅವ್ನ್ ಯಾರೋ ಬಿದ್ದಿದ್ನಲ್ಲ, ರಣಹದ್ದು ಕುಕ್ಕಿ ತಿಂತಾ ಇತ್ತಲ್ಲ, ದೂರದಿಂದಾನೇ ಕಿರ್ಚ್ತಾ ಇದಾರಂತೆ. ಏ ಬಿಡು ಅವನನ್ ಬಿಡು, ಏ ಬಾಪ ಒಂದ್ ಸ್ವಲ್ಪ ರಕ್ಷಣೆ ಮಾಡು. ಯಾಕಂದ್ರೆ ಪಕ್ಕದಲ್ಲಿ ಅವನಿದಾನಲ್ಲ, ನಡ್ಕೊಂಡ್ ಬರ್ತಾ ಇದ್ದಾನಲ್ಲ ಫಾರ್ಮರ್. ಏ ಬಾರೋ ಇಲ್ಲಿ, ಅವನನ್ ತಿಂತಾ ಇದೆ, ಬೇಗ ಅವನನ್ ಬಿಡಿಸು ಅಂತ ಹೇಳ್ತಾ ಇದ್ರುನು ಅಲ್ಲಿಂದಾನೇ ಕೂಗಕ್ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟ್ರಲ್ಲೇ ಆ ರಣಹದ್ದು ಏನ್ ಮಾಡಿತ್ತು, ಅವನನ್ ತಿಂದು ಅವನನ್ ಸಾಯಿಸ್ಬಿಟ್ಟು
ಹೋಗ್ಬಿಟ್ಟಿತ್ತಂತೆ. ತಪಸ್ವಿಗ್ ಸಿಟ್ಟು ಬರ್ದಂಗಿರುತ್ತಾ, ಅವ್ರು ಅಲ್ಲಿಂದ ಓಡ್ಕೊಂಡ್ ಬಂದಿದ್ದಾರೆ ಪಾಪ ಅವನನ್ನ ಸೇವ್ ಮಾಡ್ಬೇಕು ಅಂತ. ಬ್ರಾಹ್ಮಣಗ್ ಹೇಳ್ತಾರಂತೆ. ಯಾವ ಬ್ರಾಹ್ಮಣ? ಎಲ್ಲೋ ಹೋಗ್ತಾ ಇದ್ನಲ್ಲ ಫಾರ್ಮರ್. ಅಲ್ಲ ಕಣೋ, ಎಂತ ಪಾಪಿ ನೀನು. ನೀನು ಕಳ್ಳರು, ಪ್ರಾಣಿಗಳು ಯಾರಾದ್ರೂ ಅಟ್ಯಾಕ್ ಮಾಡಿದ್ರು ಅಂದ್ರೆ ಚೆನ್ನಾಗಿರೋರ್ ಮೇಲೆ ನೀನೇನ್ ಮಾಡ್ಬೇಕು? ಅವ್ರನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಅದನ್ನ ಬಿಟ್ಟು ನೀನು ಈ ತರ ಮಾಡ್ತಾ ಇದೆಯಲ್ಲ, ಅವರೆಲ್ಲ ಏನಾಗ್ತಾರೆ ಗೊತ್ತಾ? ಇವಾಗ ಯಾರಾದ್ರೂ ಕಳ್ಳರು ಯಾರನ್ನೋ ಅಟ್ಯಾಕ್ ಮಾಡಿರ್ತಾರೆ, ನಾವೇನ್ ಮಾಡ್ಬೇಕಂತೆ? ಸೇವ್ ಮಾಡ್ಬೇಕಂತೆ. ಅಥವಾ ಇನ್ಯಾರೋ ಡೇಂಜರ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ, ಅವ್ರಿಗೆ ನಾವು ಸೇವ್ ಮಾಡ್ಬೇಕಂತೆ. ಮಾಡದೇ ಇದ್ರೆ ಏನಾಗತ್ತೆ ಗೊತ್ತಾ? ಅವರೆಲ್ಲ ನರ್ಕದಲ್ಲಿ ವಾಸ ಮಾಡಿ ಪನಿಷ್ಮೆಂಟ್ ತಗೊಂಡು ಆಮೇಲೆ ತೋಳ ತೋಳ ವುಲ್ಫ್ ಆಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರಂತೆ. ನಿನ್ನಿಂದ ಬಿಡ್ಸಕ್ ಆಗ್ಲಿಲ್ವಾ? ತುಂಬಾ ಸರಿ ಹಂಗಾಗಲ್ಲ ಗೊತ್ತಾ? ಯಾಕಂದ್ರೆ ಅವರೆಲ್ಲ ಗನ್ ಇಟ್ಕೊಂಡಿರ್ಬೋದು ಅಥವಾ ಚಾಕು ಚೂರಿ ಇಟ್ಕೊಂಡಿರ್ಬೋದು. ನಮ್ಮಿಂದ ಆಗಲ್ಲ, ನಾವು ಪುಟಾಣಿಗಳು ಅವ್ರ ಎದುರುಗಡೆ. ಆಗ ಏನ್ ಮಾಡ್ಬೇಕು ಗೊತ್ತಾ? ಬಿಟ್ಬಿಡಿ ಬಿಟ್ಬಿಡಿ, ಅವ್ರನ್ನ ದಯವಿಟ್ಟು ಬಿಟ್ಬಿಡಿ, ಯಾರಾದ್ರೂ ಬನ್ನಿ ಕಾಪಾಡಿ ಕಾಪಾಡಿ ಅಂತ ಆದ್ರೂ ಕೇಳ್ಕೋಬೇಕಂತೆ ನಾವು. ಅಷ್ಟು ಮಾಡಿದ್ರೆ ಎಂಥ ದೊಡ್ಡ ಯೋಗಿಗಳಿಗೂ ಅಷ್ಟು ಪುಣ್ಯ ಸಿಕ್ಕಲ್ವಂತೆ. ಆ ಪುಣ್ಯ ಸಿಕ್ಕತ್ತಂತೆ ಯಾರಾದ್ರೂ ಡೇಂಜರ್ ಅಲ್ಲಿ ಇದ್ರೆ. ನೋಡು, ಮೊನ್ನೆ ಯಾವ್ದೋ ಒಂದು ಇನ್ಸಿಡೆಂಟ್ ಹಂಗೆ ಆಯ್ತು. ಯಾರೋ ಬೈಕಲ್ಲಿ ಏನೋ ಮಾಡಿ ಇದ್ ಮಾಡ್ತಾ ಇದಾರೆ, ಇವನ್ ಹೋಗಿ ಸೇವ್ ಮಾಡಕ್ ಬಂದಿದ್ದಾನೆ, ಇವನ್ಗೇನೆ ಚೂರಿ ಚುಚ್ಚಕ್ ಬಂದ್ಬಿಟ್ರಂತೆ. ಇವನೇನ್ ಮಾಡ್ತಾ ಗೊತ್ತಾ? ಹೆದರ್ಕೊಂಡು ಓಡೋಗೋರ್ ತರ ಸ್ವಲ್ಪ ದೂರ ಹೋದ್ನಂತೆ. ಅಲ್ಲಿ ಹೋಗಿ 112ಗೆ ಫೋನ್ ಮಾಡಿ ಹೊಯ್ಸಳ ಅವ್ರನ್ನ ಕರ್ಸಿ ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಿಸಿದಾನೆ. ಸ್ಮಾರ್ಟ್ ಬಾಯ್. ಆಯ್ತಾ? ಒಟ್ನಲ್ಲಿ ಸಹಾಯ ಮಾಡ್ಬೇಕು. ನಮ್ಗೇನಂತೆ, ಅವ್ರು ಬಿದ್ರೆ ಬಿದ್ಕೊಂಡ್ಲಿ, ಅವ್ರ ಕರ್ಮ. ದೇ ಆರ್ ಅಂಡರ್ ಗೋಯಿಂಗ್ ದೇರ್ ಕರ್ಮ. ಲೆಟ್ ದೇಮ್ ಸಫರ್. ವಿ ನೀಡ್ ನಾಟ್ ಟು ಡೂ ವಿತ್ ದಟ್ ಅಂತ ತಲೆ ತಿರುಗಿಸ್ಕೊಂಡು ಮೂತಿ ತಿರುಗಿಸ್ಕೊಂಡು ಹೋದ್ವಿ ಅಂದ್ರೆ ನಮ್ಗೆ ಕಾದಿದೆ ಹಬ್ಬ ಮುಂದೆ. ಯಾರೋ ಪಾಪ ಆಕ್ಸಿಡೆಂಟ್ ಜೊತೆ ಇರ್ತಾರೆ, ವಿಡಿಯೋ ತೆಕ್ಕೊಂಡು ಕುತ್ಕೊಳೋದಲ್ಲ. ಆಕ್ಸಿಡೆಂಟ್ ಆದಾಗ ಅವ್ರಿಗೆ ನೀರು ಕೊಡ್ದಂಗೆ ವಿಡಿಯೋಗಳು ಹಿಡಿತಾ ಇರ್ತಾರೆ ತುಂಬಾ ಜನ. ನೋ, ದಟ್ ಶುಡ್ ನಾಟ್ ಬಿ ದ ಪಾಯಿಂಟ್. ಏನಾದ್ರೂ ಆಯ್ತು ಅಂದಾಗ ಏನ್ ಮಾಡ್ಬೇಕು? ತಕ್ಷಣ ನೀವು ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ನೀರ್ ಕೊಟ್ಟು ಆಂಬ್ಯುಲೆನ್ಸ್ ಬುಕ್ ಮಾಡೋದು ಅಥವಾ ಇನ್ಯಾವ್ದಾದ್ರು ವೆಹಿಕಲ್ ಅಲ್ಲಿ ಅವ್ರನ್ನ ಹತ್ತಿರದ ಆಸ್ಪತ್ರೆಗೆ ಸೇರ್ಸೋದೋ ಏನೋ ಒಂದು ಮಾಡ್ಬೇಕು ನಾವು. ಗೊತ್ತಾಯ್ತಾ? ಅದರಿಂದ ತುಂಬಾ ಪುಣ್ಯ ಬರುತ್ತೆ. ತುಂಬಾ ಅಂದ್ರೆ ಎಂತ ಯೋಗಿಗಳಿಗೆ ಕೂಡ ಬರಲ್ವಂತೆ, ಆ ತರ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನೋ ಅಂತದನ್ನ ಹೇಳ್ತಾರೆ. ಗೊತ್ತಾಯ್ತಾ? ಅದಕ್ಕೆ ನಾವು ಯಾರಾದ್ರೂ ಡೇಂಜರ್ ಅಲ್ಲಿದ್ರೆ ಅವ್ರ ಪ್ರಾಣ ಉಳಿಸ್ಬೇಕು. ಇದರಿಂದ ಥೌಸಂಡ್ಸ್ ಆಫ್, ನಾಟ್ ಜಸ್ಟ್ ಥೌಸಂಡ್ಸ್ ಆಫ್ ಅಶ್ವಮೇಧ ಯಾಗ, ಹಂಡ್ರೆಡ್ಸ್ ಆಫ್ ವಾಜಪೇಯ ಯಾಗ, ಸಾವಿರಾರು ಅಶ್ವಮೇಧ ಯಾಗ, ನೂರಾರು ವಾಜಪೇಯ ಯಾಗ, ಇದನ್ನೆಲ್ಲ ಮಾಡೋದಕ್ಕೂ ಈಕ್ವಲ್ ಆಗಲ್ಲ, ಅಷ್ಟು ಪುಣ್ಯ ಬರುತ್ತೆ ಅಂತಾರೆ. ವಿ ಕೆನಾಟ್ ಇವನ್ ಇಮ್ಯಾಜಿನ್ ವಿ ಆರ್ ಸೆಲ್ಸ್ ಪರ್ಫಾರ್ಮಿಂಗ್ ಅಶ್ವಮೇಧ ಯಾಗ, ರಾಜಸೂಯ ಯಾಗ. ತುಂಬಾ ಕಾಂಪ್ಲಿಕೇಟೆಡ್ ಅದು, ನಮ್ಗಾಗಲ್ಲ. ನಮ್ಮ ಹತ್ರ ಮೆಟೀರಿಯಲ್ಸ್ ಕೂಡ ಇವಾಗ ಸಿಕ್ಕಲ್ಲ ನೇಚರಲ್ಲಿ. ಆಯ್ತಾ? ಅಂಥ ರಕ್ಷಣೆ ಮಾಡದೆ ಇದ್ರೆ, ಡೇಂಜರ್ ಅಲ್ಲಿ ಇದ್ದವರಿಗೆ ನೀವು ಹೆಲ್ಪ್ ಮಾಡ್ಲಿಲ್ಲ ಅಂತಂದ್ರೆ ಘೋರವಾಗಿರೋ ನರಕ ಅನ್ನುವಂಥದ್ದು ತಪ್ಪಲ್ಲ. ನೀನ್ ಮಾಡಿದ್ದು ಹಾಗೇನೆ. ನಿನ್ ಪಾಡಗ್ ನೀನ್ ಹೋಗ್ತಾ ಇದೆಯಲ್ಲ, ಪಕ್ಕದಲ್ಲಿ ಆ ರಣಹದ್ದು ಕುಕ್ಕಿ ತಿಂತಾ ಇದೆ, ಬುದ್ಧಿನೇ ಇಲ್ಲ ನಿನಗೆ. ರಾಕ್ಷಸನ್ ತರ ಇದೆ ನಿನ್ನ ಬುದ್ಧಿ ಅಲ್ವಾ? ಕ್ರೂಯಲ್ ಮೈಂಡ್ ಜನಗಳೇ ಎಂಜಾಯ್ ಮಾಡೋದು. ಯಾರಿಗೋ ನೋವು ಕೊಟ್ಬಿಟ್ಟು ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ದೇ ಆರ್ ನಥಿಂಗ್ ಬಟ್ ರಾಕ್ಷಸರು. ಆಯ್ತಾ? ಅದಕ್ಕೆ ನೀನ್ ರಾಕ್ಷಸಾಗೆ ಹುಟ್ಟು ಅಂತ ಶಾಪ ಕೊಡ್ತಾರಂತೆ. ಆ ಶಾಪ ಕಿವಿಗ್ ಬಿದ್ದಿದ್ದೇ ತಡ ರಾಕ್ಷಸ ಆಗ್ಬಿಡ್ತಾನಂತೆ ಇವನು. ಆಯ್ತಾ? ಪಾದಕ್ ಬಿದ್ದು ಕೇಳ್ಕೊತಾನಂತೆ, ಇಲ್ಲ ನಾನು ಹೊಲದಲ್ಲಿ ಏನೋ ಕೆಲಸ ಇತ್ತು, ನನ್ನ ತಲೆ ಎಲ್ಲೋ ಇತ್ತು, ನಾನು ಅದಕ್ಕೆ ಆಲ್ವೇಸ್ ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ಸೋ ಇಂಪಾರ್ಟೆಂಟ್. ಅಕ್ಕಪಕ್ಕ ಏನ್ ನಡೀತಾ ಇದೆ ನೋಡ್ಬೇಕು. ತಲೆ ಎಲ್ಲೋ ಇತ್ತು ಅಂತ ಹೇಳೋದು ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ಆಯ್ತಾ? ನನ್ ತಲೆ ಎಲ್ಲೋ ಇತ್ತು, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೆ, ಅದಕ್ಕೆ ಹಿಂಗಾಗೋಯ್ತು, ದಯವಿಟ್ಟು ಕ್ಷಮಿಸಿ, ನಾನು ಏನ್ ಮಾಡ್ಲಿ ಅಂತ ಹೇಳಿದಾಗ ಆ ತಪಸ್ವಿ ಹೇಳ್ತಾನಂತೆ, ಪ್ರತಿದಿನ ಭಗವದ್ಗೀತೆ 11ನೇ ಅಧ್ಯಾಯ ಪಠಣೆ ಮಾಡೋ ಮಹಾತ್ಮ, ಅದರಿಂದ 7 ಬಾರಿ ಅವನು ಆ ನೀರನ್ನ ಅಭಿಮಂತ್ರಿಸಿ, ಆ ಅಭಿಮಂತ್ರಿತವಾಗಿರೋ ನೀರನ್ನ ನಿನ್ ಮೇಲೆ ಪ್ರೋಕ್ಷಣೆ ಮಾಡ್ದ ಅಂತಂದ್ರೆ ನಿನ್ ಪಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರಂತೆ. ಹಾಗೆ ಶಾಪದಿಂದ ರಾಕ್ಷಸ ಜನ್ಮ ಪಡೆದಿದ್ನಲ್ಲ ಆ ಬ್ರಾಹ್ಮಣ ನಾನೇ ಅಂತಾನೆ. ಬ್ರಾಹ್ಮಣ ಹೋಗಿ ರಾಕ್ಷಸ ಆಗಿದ್ದಾನವನು. ಅದಕ್ಕೆ ಈಗ ಸುನಂದಂಗೆ ಹೇಳ್ತಾ ಇದ್ದಾನೆ, ಸುನಂದ, ನೀನು ವಿಪ್ರೋತ್ತಮ ಅಪ್ಪ, ಹೈಯೆಸ್ಟ್ ಆಫ್ ದ ಬ್ರಾಹ್ಮಣ ನೀನು. ನನ್ ಮಗನ್ ಬದುಕಿಸ್ಕೊಡು, ಬೇಗ ಬಾ ಅಂತ ಹೇಳಿ ಆ ಗ್ರಾಮದ ಹೆಡ್ಡು ಕರೀತಾನಂತೆ. ಅದನ್ನ ಸುನಂದ ಏನ್ ಮಾಡ್ತಾನೆ? ಅಲ್ಲಿಗ್ ಬರ್ತಾನೆ, ರಾಕ್ಷಸ ಇರೋ ಕಡೆಗೆ ಬಂದು ಗೀತೆ 11ನೇ ಅಧ್ಯಾಯವನ್ನ 7 ಸರಿ ಪಠಣೆ ಮಾಡ್ತಾನೆ. ಆದ್ರಿಂದ ಆ ಜಲವನ್ನ ಪ್ರೋಕ್ಷಣೆ ಮಾಡಿದ ತಕ್ಷಣ ನೀರನ್ನ ಆ ರಾಕ್ಷಸ ರೂಪ ಹೊಟ್ಟೋಯ್ತಂತೆ. ಕೈಯಲ್ಲಿ ಶಂಖಚಕ್ರಾದಿಗಳು ಬಂದ್ಬಿಡ್ತಂತಲ್ಲೋ, 4 ಕೈಗಳು, ಶಂಖಚಕ್ರ ಗದಾ ಪದ್ಮ ಹಿಡ್ಕೊಂಡು ದಿವ್ಯ ಪುರುಷರು.
ಬಂದ್ಬಿಡ್ತಾರೆ. ಅಂದ್ರೆ ಸಾರೂಪ್ಯ ಮುಕ್ತಿ ಭಗವಂತನ ತರನೇ ಇರ್ತಾರೆ ಆಯ್ತಾ. ಕೌಸ್ತುಭ ಇರಲ್ಲ, ಶ್ರೀವತ್ಸ ಇರಲ್ಲ, ಅದು ಬಿಟ್ಟು ಸೇಮ್ ರಿಸಂಬಲೆನ್ಸ್ ಭಗವಂತನ ತರನೇ. ವಿಷ್ಣುಗೆ ಸಾರೂಪ್ಯ ಲೋಕ ಸಿಕ್ಕ ಸಾರೂಪ್ಯ ಮುಕ್ತಿ ಅಂತ ಹೇಳ್ತಾರೆ ಅದನ್ನ. ಅಂದ್ರೆ ವಿಷ್ಣು ತರಾನೇ ರೂಪ ಇರುವಂತದ್ದು ಅಂತ ಕಾಣಿಸ್ಕೋತಾನಂತೆ ರಾಕ್ಷಸ. ಅವನಿಂದ ತಿನ್ನಕ್ ಯಾರ್ಯಾರೆಲ್ಲ ತಿಂದ್ಬಿಟ್ಟಿದ್ರಲ್ಲ ಅವರು ಎಲ್ಲ 400 ಫಾರ್ಮ್ ಆಗ್ಬಿಡ್ತಾರಂತಲ್ಲಪ್ಪ. ಗ್ರಾಮದವನು ಕೇಳ್ಕೊತಾನಂತೆ ಹೆಡ್ಡು, ರಾಕ್ಷಸ ಇದ್ರಲ್ಲಿ ನನ್ನ ಮಗ ಯಾರು ಅಂತ. ಪಾಪ ಅವನ್ ಮಗನ್ ಬದುಕಿಸ್ಕೊಡು ಅಂತ ಹೇಳಿದ್ನಲ್ಲ, ರಾಕ್ಷಸ ಇದ್ರಲ್ಲಿ ನನ್ ಮಗ ಯಾರು ಅಂತ ಕೇಳ್ತಾನೆ, ತೋರಿಸ್ಕೊಡು ಅಂತ ಹೇಳಿದಾಗ ನೋಡಿದ್ರೆ ವಿಷ್ಣು ತರಾನೇ ಕಲರ್ ಆಯ್ತಾ, ಶ್ಯಾಮಲ ವರ್ಣ, ನೀಲ ಮೇಘ ಶ್ಯಾಮ ಅಂತ ಹೇಳ್ತಾರಲ್ಲ ಆ ತರ. 4 ತೋಳು, ಒಳ್ಳೆ ಮಾಣಿಕ್ಯದ ಕಿರೀಟ ಹಾಕೊಂಡಿರ್ತಾನಂತೆ, ಕುಂಡಲಗಳು ಹಾಕೊಂಡಿರ್ತಾರೆ, ಮಣಿ ಕುಂಡಲಗಳು, ಕೊರಳಲ್ಲಿ ಚಿನ್ನದ ಹಾರ, ಕೈಯಲ್ಲಿ ಕಮಲ, ಕಣ್ಣುಗಳು ನೋಡ ಕಮಲದ ತರಾನೇ ಇರತ್ತಂತೆ. ಇವನೇ ನೋಡಪ್ಪ ನಿನ್ ಮಗ ಅಂತ ತೋರಿಸ್ತಾನಂತೆ. ಗ್ರಾಮದ ಹೆಡ್ಗೆ ಆನಂದನೂ ಆನಂದ. ಅವನ್ ಮಗನ್ ಕರಿತಾನಂತೆ, ಬಾ ಮಗು ಮನೆಗೆ ಹೋಗೋಣ ಅಂತ. ಓಕೆ, ಮನೆಗೆ ಹೋಗೋಣ ಅಂತ ಕರಿತಾನಂತೆ. ಆಗ ಆ ಮಗ ಹೇಳ್ತಾನಂತೆ, ನೀನು ನನಗ್ ಯಾವ ಅಪ್ಪ ಅಪ್ಪ, ನನಗೆ ಈಗ ದೇರ್ ಇಸ್ ನೋ ರಿಲೇಶನ್ಶಿಪ್ ಬಿಟ್ವೀನ್ ಮೀ ಅಂಡ್ ಯು ಆಯ್ತಾ. ನಾನೀಗ ದೇವತೆ ಆಗ್ಬಿಟ್ಟಿದೀನಿ, ದಿವ್ಯ ಪುರುಷ ಆಗಿದ್ದೀನಿ, ನಾನ್ ನಿನ್ ಜೊತೆ ಬಂದು ಏನ್ ಮಾಡಂಗಿದ್ದೀನಿ. ನೀನು ಈ ಬ್ರಾಹ್ಮಣನಿಂದ ವಿಶ್ವರೂಪ 11ನೇ ಅಧ್ಯಾಯದ್ದು ಉಪದೇಶ ಪಡ್ಕೋ, ದಿನಾ ಅದನ್ನ ಪಠಣೆ ಮಾಡು. ಮುಂದೆ ಒಂದಿನ ನನಗ್ ಯಾವ ಗತಿ ಬಂದಿದೆ ಉತ್ತಮ ಗತಿ, ಅದು ನಿನಗೂ ಬರುತ್ತೆ ಅಂತ ಮಗ ಹೇಳ್ತಾನಂತೆ. ಹಾಗೆ ಹೇಳಿ ಅಷ್ಟು ಮಲ್ಟಿಪಲ್ ದಿವ್ಯ ವಿಮಾನಗಳು ಬರುತ್ತೆ, ಒಬ್ಬೊಬ್ರಿಗೊಂದೊಂದು ವಿಮಾನ ಬರುತ್ತೆ. ಕುತ್ಕೊಂಡವ್ರು ಏನ್ ಮಾಡ್ತಾರೆ, ವಿಷ್ಣು ಲೋಕಕ್ಕೆ ಹೋಗ್ತಾರೆ. ಆ ಗ್ರಾಮದ ಪಾಲಕ, ಆ ಹೆಡ್ ಏನಿರ್ತಾನೆ ಅವನು ಸುನಂದನಿಂದ ವಿಶ್ವರೂಪ ಅಧ್ಯಾಯದ ಉಪದೇಶ ಪಡ್ಕೊಂಡು ಅವನು ಸುನಂದ ಮುಂದೆ ಸದ್ಗತಿಗೆ ಹೋಗ್ತಾರೆ ಅನ್ನೋದ್ರಲ್ಲಿ ಈ ಅಧ್ಯಾಯ ಮುಗಿಯುತ್ತೆ. ಇಲ್ಲಿ ಒಂದು ಡೌಟ್ ಏನ್ ಬರುತ್ತೆ ಗೊತ್ತಾ, ಆ ಕೊಳದಲ್ಲಿ ಮೂಳೆ ಬಿತ್ತಲ್ಲ, ಅದು ಬ್ರಾಹ್ಮಣ 3 ಹೊತ್ತೂನು 11ನೇ ಅಧ್ಯಾಯ ಹೇಳ್ತಾ ಇದ್ದಿದ್ ಬ್ರಾಹ್ಮಣನ್ ಮೂಳೆ. ಅವನು ದರೋಡೆಕೋರರಿಂದ ಯಾಕೆ ಸತ್ತ? ವೈ ಡಿಡ್ ಹಿ ಮೆಟ್ ಸಚ್? ಆ ತರ ಡೆತ್ ಯಾಕೆ ಬಂತು ಅವನಿಗೆ ಅಂದ್ರೆ ಅದು ಪ್ರಾರಬ್ಧ ಇರ್ಬೋದು ಅಷ್ಟೇ. ಆದ್ರೆ ಸದ್ಗತಿ ಆಗಿದೆ, ಸದ್ಗತಿ ಆಗಿಲ್ಲ ಅಂತಲ್ಲ. ದೇಹ ಆತರ ಎಂಡ್ ಕಾಣಿಸಿರಬಹುದು, ದೇಹಕ್ಕೆ ಆತರ ಎಂಡ್ ಬಂದಿದೆ, ಆದ್ರೆ ಅವನಿಗೆ ಆಗಿರೋದು ಸದ್ಗತಿ ಅಂತಾನೆ ನಾವು ತಿಳ್ಕೋಬೇಕು. ಯಾಕಂದ್ರೆ ಏನೂ ಮಾಡದೇ ಇರೋರ್ಗೆಲ್ಲ ಬ್ರಾಹ್ಮಣಂಗೆ ಆಮೇಲೆ ಆ ರಾಕ್ಷಸನಿಂದ ತಿಂದೋರ್ಗೆಲ್ಲ 400 ಫಾರ್ಮ್ ಬಂದಿದೆ ಅಂದ್ರೆ 3 ಹೊತ್ತೂನು ಭಗವದ್ಗೀತೆ 11ನೇ ಅಧ್ಯಾಯ ಓದ್ತಾ ಇದ್ದ ಅವನು ಅಂದ್ರೆ ಇನ್ನು ಅವನಿಗೆ ಯಾವ ತರ ಮುಕ್ತಿ ಸಿಕ್ಕಿರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ಆಯ್ತಾ. ಅಲ್ಲೆಲ್ಲ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳಂಗಿಲ್ಲ, ಯಾಕಂದ್ರೆ ಅವರು ಪ್ರಾರಬ್ಧನೇ ಆಗಿರುತ್ತೆ. ವಿಜಯದಾಸರದು, ಗೋಪಾಲ್ ದಾಸರು, ಜಗನ್ನಾಥ್ ದಾಸರು ಇವ್ರದೆಲ್ಲ ಕೇಳಿದೀವಿ ಎಷ್ಟೆಲ್ಲಾ ಕಷ್ಟಗಳು ಅವರು ಒಳಗಾದ್ರು ಅಂತ. ಅಪರೋಕ್ಷ ಜ್ಞಾನಿಗಳು, ಯಾಕೆ ಅವ್ರ ಕಷ್ಟ ಬಂತು ಹಂಗ್ ಕೇಳಂಗಿಲ್ಲ ನಾವು. ಆ ಪ್ರಾರಬ್ಧ ಇರುತ್ತೆ, ಅವ್ರು ಅದನ್ನ ಸುಖವಾಗಿ ಅನುಭವಿಸ್ತಾರ ಅಷ್ಟೇನೆ, ಅವ್ರಲ್ಲಿ ಏನ್ ಬೇಜಾರ್ ಮಾಡ್ಕೊಳಲ್ಲ, ಎಲ್ಲಾನು ಕೃಷ್ಣಾರ್ಪಣಾನೆ ಆಯ್ತಾ. ಏನು ನಾವು ಭಗವಂತನ ಭಕ್ತರಾದ ತಕ್ಷಣ ನಮ್ಗೆಲ್ಲಾ ಒಳ್ಳೇದೇ ಆಗ್ಬೇಕು ಅಂತಿಲ್ಲ. ಸ್ವಲ್ಪ ಮಿನಿಮೈಸ್ ಆಗ್ಬೋದು ಅನ್ನೋದ್ ಬಿಟ್ರೆ ನಮ್ಮ ಪ್ರಾರಬ್ಧ ನಾವು ಅನುಭವಿಸ್ಲೇಬೇಕಾಗತ್ತೆ. ಈ ಜನ್ಮಕ್ಕೆ ಏನು ಅಂತ ಮೂಟೆ ಓಪನ್ ಹಾಕೊಂಡ್ ಬಂದಿದೆ, ದಟ್ ವಿ ಹ್ಯಾವ್ ಟು ಅಂಡರ್ಗೋ. ದೆರ್ ಇಸ್ ನೋ ಅದರ್ ಆಪ್ಷನ್ ಲೆಫ್ಟ್ ಆಯ್ತಾ. ಪ್ರಾರಬ್ಧನ ಭಗವಂತ ಸ್ವಲ್ಪ ಕಡಿಮೆ ಮಾಡ್ಬೋದು ಎಫೆಕ್ಟ್, ಆದ್ರೆ ಇರಾಡಿಕೇಟ್ ಮಾಡಲ್ಲ. ಯಾಕಂದ್ರೆ ನಮ್ ಕರ್ಮ ನಾವು ಅನುಭವಿಸ್ಬೇಕಲ್ಲ ಅದನ್ನ. ಕೃಷ್ಣಾರ್ಪಣ ಬುದ್ಧಿ ಇರ್ಲಿಲ್ವಲ್ಲ ನಮ್ಗೆ, ಅವಾಗ ಅರ್ಪಣೆ ಮಾಡಿಲ್ಲ, ಅದಕ್ಕೆ ನಮ್ಗದು ಬಂದಿರೋದು ಅಂತ ನಾವು ತಿಳ್ಕೊಬೇಕಿಲ್ಲಿ. ಅದು ಸ್ಟಾರ್, ಅದು ರೀಡ್ ಬಿಟ್ವೀನ್ ದ ಲೈನ್ಸ್. ಓಕೆ, ಆಸ್ ಇಟ್ ಈಸ್ ಹಂಗೆ ಮಾಡಿ ಅರ್ಥ ಮಾಡ್ಕೊಬಾರ್ದು. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು.